ವಿಪರೀತ ಮಳೆ ಸುರಿತಾ ಇದೆ. ಪಾಪ ಅವ್ರ ಕಷ್ಟಗಳನ್ನು ಹೇಳೋರಿಲ್ಲ ಕೇಳೋರಿಲ್ಲ. ಪಾದಯಾತ್ರೆ ಮಾಡೋರು ಪಾದಯಾತ್ರೆ ಮಾಡ್ತಾರೆ, ಅದಕ್ಕೆ ಪ್ರತಿಪಾದಯಾತ್ರೆ ಮಾಡುವಂಥವ್ರು ಪ್ರತಿಪಾದಯಾತ್ರೆಗಳನ್ನು ಮಾಡ್ತಾರೆ. ಎಂಥ ಸ್ಥಿತಿ ಅಂತಂದರೆ ಮತ್ತೆ NH75ನಲ್ಲಿ ಭೂಕುಸಿತ ಸಂಭವಿಸಿದೆ. ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ಬಳಿ ಈ ಘಟನೆ ನಡೆದಿದೆ. ಶಿರಾಡಿ ಘಾಟ್ ರಸ್ತೆ ವಾಹನ ಸಂಚಾರ ಬಂದ್ ಆಗಿದೆ. ದೊಡ್ಡತಪ್ಪಲು ಬಳಿಯ ರಸ್ತೆ ಸಂಪೂರ್ಣ ಕೆಸರುಮಯ ಆಗಿದೆ. ಹೀಗಾಗಿ ಯಾವುದೇ ವೆಹಿಕಲ್ಗಳು ಅಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ. ಏಕೆಂದರೆ ಮಲೆನಾಡಲ್ಲಿ ವಿಪರೀತ ಪ್ರಮಾಣದ ಮಳೆ. ಓಹೋ ನೋಡಿ, ಇದು ಸಂಗತಿ. ಇದರಲ್ಲಿ ಹೆಂಗೆ ವಾಹನಗಳು ಓಡಾಡೋಕ್ಕೆ ಸಾಧ್ಯ ಹೇಳಿ? ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಣ್ಣು ಹೊತ್ಕೊಂಡ್ಬಿದ್ದಿದೆ. ಶಿರಾಡಿ ಘಾಟ್ ನಲ್ಲಿ ವಾಹನ ಸಂಚಾರ ಇಲ್ಲ. ತೋರಿಸ್ತಾ ಇದ್ದೀವಿ ನಾವು, ಸಂಪೂರ್ಣ ಕೆಸರುಮಯ. ಎಲ್ಲಿ ನೋಡಿದಲ್ಲಿ ಮಣ್ಣು, ಎಲ್ಲಿ ನೋಡಿದಲ್ಲಿ ಕೆಸರು. NH75 ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಆ ಕಡೆ ಈ ಕಡೆ ವೆಹಿಕಲ್ಗಳು ವಿಪರೀತ ನಿಂತಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಅವು ಮುಂದಕ್ಕೆ ಸರ್ಕೊಂಡಾಗಲೇ ಗೊತ್ತು ನೋಡಿ. ಒಂದು ಲಾರಿ ಟೈರ್ನ ಅರ್ಧಕ್ಕೆ ಬಂದಿದೆ ಕೆಸರು. JCBನಲ್ಲಿ ಕೆಸರು ತಳ್ತಾ ಇದ್ದಾರೆ. ತಳ್ಳದಷ್ಟು ಕೂಡ ಮತ್ತೆ ಕೆಸರು ಬರ್ತಾ ಇದೆ. ಅಂದರೆ ಈ ಸುತ್ತಮುತ್ತಲಿನ ಎತ್ತರದ ಭಾಗಗಳಲ್ಲಿ, ಗುಡ್ಡದ ಭಾಗಗಳಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆಯಾಗಿ ಮಣ್ಣು ಸಿಡಿಲಗೊಂಡು ಆ ಮಣ್ಣೆಲ್ಲವೂ ಕೂಡ ಬಂದು ಕೆಳ ಬೀಳ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಬಿದ್ದರೂ ಕೂಡ ಆಶ್ಚರ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮಲೆನಾಡು ಭಾಗದಲ್ಲಿ. ಶಿರಾಡಿ ಘಾಟ್ನಲ್ಲಿ ಮಣ್ಣಿನ ಅಡಿ ಜನ ಸಿಲುಕಿದ್ರು. ಜುಲೈ 31ನೇ ತಾರೀಕು ಮೊನ್ನೆ ಹೆದ್ದಾರಿ ಮೇಲೆ ಮಣ್ಣು ಬಿತ್ತು. ಜನ ಸಿಕ್ಕಾಕೊಂಡಿದ್ರು. ಟ್ಯಾಂಕರಿಂದ ಇಳಿದು ಹೊರಗಡೆ ಬರಲಿಕ್ಕೆ ಪರದಾಡ್ತಾ ಇದ್ರು. ಜೀವ ಉಳಿಸ್ಕೊಳ್ಳಿಕ್ಕೆ ಹೆಂಗೆ ಪರದಾಡ್ತಾ ಇದ್ರು ಅವರು ಅನ್ನೋ ವಿಡಿಯೋಗಳು ವೈರಲ್ ಆಗಿವೆ. ಟ್ಯಾಂಕರಿಂದ ಇಳಿದು ರಕ್ಷಣೆಗೋಸ್ಕರ ಒಬ್ಬ ಓಡಿದ್ದು ನೋಡಿ. ಇದು ಸಂಗತಿ ನೋಡಿ. ಇದನ್ನು ಯಾವ ಆ್ಯಂಗಲಲ್ಲಿ ರಸ್ತೆ ಅನ್ನೋಕ್ಕೆ ಸಾಧ್ಯ ಹೇಳಿ? ಆ ಲಾರಿಯ ಅರ್ಧ ಭಾಗಕ್ಕೆ ಮಣ್ಣು ಬಿದ್ದಿದೆ. ಇದು ಆ ರಸ್ತೆನಲ್ಲೇ ಅವನು ಭಾರದ ಹೆಜ್ಜೆಗಳನ್ನ ಇಟ್ಕೊಂಡು ಕಸರತ್ತು ಮಾಡಿ ಅಲ್ಲಿಂದ ಹೆಂಗೋ ಬಚಾವಾದ. ಒಂದು ಕಡೆಗೆ ಕೆಸರಲ್ಲಿ ಯಾವ ರೀತಿ ಲಾರಿ ಸಿಕ್ಕಾಕೊಂಡಿದೆ. ಆ ಕೆಸರಿನ ಪ್ರಮಾಣ ನೋಡಿ, ಆ ಮಣ್ಣಿನ ಪ್ರಮಾಣ ನೋಡಿ. ಇನ್ನೊಂದು ಕಡೆಗೆ ಅಂಥ ಕೆಸರನ್ನು ತೆರವು ಮಾಡುವಂಥ ಕಾರ್ಯ ಕೂಡ ನಡೀತಾ ಇದೆ.